Welcome back, all my dear students. Today we are going to learn the lesson on saying please, written by A.G. Gardner. ಸೊ ಇವತ್ತಿನ ದಿನ ನಾವು A.G. ಗಾರ್ಡ್ನರ್ ಅವರು ಬರೆದಿರತಕ್ಕಂತಹ ಆನ್ ಸೇಯಿಂಗ್ ಪ್ಲೀಸ್ ಎನ್ನುವ ಒಂದು ಪಾಠವನ್ನು ನೋಡೋಣ. ಇದರ ಒಂದು ಕನ್ನಡ ಸಾರಾಂಶವನ್ನು ಲೈನ್ ಬೈ ಲೈನ್ ನಿಮಗೆ ಹೇಳ್ತಾ ಹೋಗ್ತೀನಿ. A young liftman in a city office who threw the passenger out of his lift the other morning and was fined for the offense was undoubtedly in the wrong. ಇಲ್ಲಿ ನಾವು ನೋಡಬಹುದು, ಒಂದಿನ ಏನಾಗತ್ತೆ ಅಂತಂದರೆ, ಆ ಯಂಗ್ ಲಿಫ್ಟ್ ಮ್ಯಾನ್ ಇನ್ ಅ ಸಿಟಿ ಆಫೀಸ್ ಏನು ಮಾಡ್ತಾನೆ, ಒಬ್ಬ ಪ್ಯಾಸೆಂಜರ್ನನ್ನು ಹಿ ಥ್ರೂ ಔಟ್, ಹೊರಗಡೆ ಹಾಕ್ತಾನೆ. ಅವನು ಏನು ರೀಸನ್ ಇರ್ಬೋದು? ಔಟ್ ಆಫ್ ಹೀಸ್ ಲಿಫ್ಟ್ ದ ಅದರ್ ಮಾರ್ನಿಂಗ್ ಆ್ಯಂಡ್ ವಾಸ್ ಫೈನ್ಡ್ ಫಾರ್ ದ ಅಫೆನ್ಸ್. ನೆಕ್ಸ್ಟ್ ಡೇ ಮಾರ್ನಿಂಗ್ ಅವನಿಗೆ ಮಾಡಿರ್ತಕ್ಕಂತಹ ತಪ್ಪಿಗೆ ಫೈನನ್ನು ಹಾಕಲಾಗ್ತದೆ. ವಾಸ್ ಅನ್ಡೌಟೆಡ್ಲಿ ರಾಂಗ್, ಇದು ಅತ್ಯಂತ ಅಪರಾಧ ಅಂತ ಹೇಳ್ಬೋದು. ಯಾತಕ್ಕೋಸ್ಕರ ಈ ಲಿಫ್ಟ್ ಮ್ಯಾನ್ ಆ ಪ್ಯಾಸೆಂಜರ್ನನ್ನು ಹೊರಗಡೆ ಹಾಕಿದ? ಏನು ಉದ್ದೇಶ ಇತ್ತು? ಅವನಿಗೆ ಯಾಕೆ ಫೈನನ್ನು ಹಾಕಲಾಯಿತು? It was a question of please. The complainant entering the lift said top. The lift man demanded top please, and this concession being refused to him, he not only declined to comply with the instructions but hurled the passenger out of the lift. ಇಲ್ಲಿ ನೋಡ್ಬೋದು ನಾವು, ಒಬ್ಬ ವ್ಯಕ್ತಿ ಒಂದು ಪ್ಯಾಸೆಂಜರ್ ಜಸ್ಟ್ ಪ್ಲೀಸ್ ಅಂದಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ಲಿಫ್ಟ್ ಮ್ಯಾನ್ ಆತನನ್ನು ಹೊರಗಡೆ ದಬ್ತಾನೆ. ಬಟ್ ಪ್ಲೀಸ್ ಅಂದಿಲ್ಲ ಅಂಥೇಳಿ ಹೊರಗಡೆ ದಬ್ಬೋದಾದರೆ ಈ ವ್ಯಕ್ತಿ ಏನು ಮಾಡ್ತಿದ್ದಾನೆ? ಇಲ್ಲಿ ಒಬ್ಬ ವ್ಯಕ್ತಿ ಏನಾದರೂ ಸಿವಿಲಿಟಿಯನ್ನು ತೋರಿಸಲಿಲ್ಲ, ಪೊಲೈಟ್ನೆಸ್ಸನ್ನು ಏನಾದರೂ ತೋರಿಸಲಿಲ್ಲ ಅಂತಂದರೆ ಆ ವ್ಯಕ್ತಿಯ ಮೇಲೆ ಏನು ಬೇಕಾದರೂ ಹಲ್ಲೆ ಮಾಡ್ಬೋದಾ? ಆ ರೀತಿಯಾದಂತಹ ಯಾವುದೇ ಕಾನೂನುಗಳು ಇಲ್ಲ. ಇಲ್ಲಿ ಹೇಳ್ತಾನೆ, ಇಟ್ ವಾಸ್ ಅ ಕ್ವಶನ್ ಆಫ್ ಪ್ಲೀಸ್. And next, the complainant entering the lift said top. ಅಲ್ಲಿ ಈ ಒಂದು ದೂರುದಾರ ಏನಿದಾನಲ್ಲ, ಒಳಗಡೆ ಲಿಫ್ಟಲ್ಲಿ ಎಂಟ್ರಿ ಆದಾಗ ಏನು ಹೇಳ್ತಾನೆ ಅವನು? ಟಾಪ್ ಅಂತ ಹೇಳ್ತಾನೆ. ದ ಲಿಫ್ಟ್ ಮ್ಯಾನ್ ಡಿಮ್ಯಾಂಡೆಡ್, ಲಿಫ್ಟ್ ಮ್ಯಾನ್ ಡಿಮ್ಯಾಂಡ್ ಏನಿತ್ತು? ಟಾಪ್ ಪ್ಲೀಸ್. ನೀನು ಟಾಪ್ ಪ್ಲೀಸ್ ಅಂತ ಹೇಳಿಲ್ಲ, ಇವನು ನನಗೆ ಟಾಪ್ ಪ್ಲೀಸ್ ಅಂತ ಹೇಳಬೇಕಾಗಿತ್ತು ಅಂಥೇಳಿ. ಆ್ಯಂಡ್ ದಿಸ್ ಕನ್ಸೆಷನ್ ಬೀಯಿಂಗ್ ರಿಫ್ಯೂಸ್ಡ್, ಹಿ ನಾಟ್ ಓನ್ಲಿ ಡಿಕ್ಲೈನ್ ಟು ಕಂಪ್ಲೈ ವಿತ್ ದ ಇನ್ಸ್ಟ್ರಕ್ಷನ್ಸ್. ಏನಪ್ಪ ಅಂತಂದರೆ, ಈ ರೀತಿಯಾದಂತಹ ಒಂದು ಕನ್ಸೆಷನ್ ಬೀಯಿಂಗ್ ರಿಫ್ಯೂಸ್ಡ್, ನಾನೇನಪ್ಪ ಅಂತಂದರೆ ಟಾಪ್ ಅಂತೇಳಿ ಹೇಳಿದ್ಯಾ, ಟಾಪ್ ಪ್ಲೀಸ್ ಅಂತೇಳಿ ಹೇಳಿಲ್ಲ ನನಗೆ ಅಂಥೇಳಿ ಏನು ಮಾಡ್ತಾನೆ ಅವನು? ಆತನನ್ನು ಹೊರಗಡೆ ದಬ್ತಾನೆ. ಬಟ್ ಹರ್ಲ್ಡ್ ದ ಪ್ಯಾಸೆಂಜರ್ ಔಟ್ ಆಫ್ ದ ಲಿಫ್ಟ್. ಇಲ್ಲಿ ಏನಪ್ಪ ಅಂತಂದರೆ, ಹರ್ಲ್ಡ್ ಅಂತಂದರೆ ವೇಗವಾಗಿ ಏನು ಮಾಡ್ತಾನೆ? ಆ ಒಂದು ಲಿಫ್ಟ್ ಮ್ಯಾನ್ ಆತನನ್ನು ಹೊರಗಡೆ ದಬ್ತಾನೆ. ಇಟ್ ವಾಸ್ ಅಫೆನ್ಸ್, ಇದೊಂದು ಏನಾಗಿತ್ತು? ಒಂದು ಅಪರಾಧವಾಗಿತ್ತು ಅಂಥೇಳಿ ನಾವಿಲ್ಲಿ ಹೇಳಬಹುದು. ದಿಸ್ ಅಫ್ಕೋರ್ಸ್ ವಾಸ್ ಕ್ಯಾರಿಯಿಂಗ್ ಅ ಕಮೆಂಟ್ ಆನ್ ಮ್ಯಾನರ್ ಟು ಫಾರ್. ಇಲ್ಲಿ ನಾವು ಈ ವ್ಯಕ್ತಿಯನ್ನು ನೋಡಿದಾಗ ಇದು ಅಫ್ಕೋರ್ಸ್ ಆಗಿ ಗೊತ್ತಾಗತ್ತೆ, ಒಂದು ಕಮೆಂಟ್, ಇದು ಒಂದು ಮ್ಯಾನರ್ನ ಒಂದು ಬಿಹೇವಿಯರ್ನ ಏನಂತ ತಿಳ್ಕೊಬೋದು ನಾವು? ಕಮೆಂಟ್ ಅಂತೇಳಿ ತಿಳ್ಕೊಬೋದು. ಯಾಕಂತಂದರೆ ಒಬ್ಬ ವ್ಯಕ್ತಿಗೆ ಮ್ಯಾನರ್ಸ್ ಇಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಆತನ ಮೇಲೆ ಏನು ಬೇಕಾದರೂ ಹಲ್ಲೆ ಮಾಡಬಹುದು ಅನ್ನುವಂತಹ ವಿಚಾರ ಅತ್ಯಂತ ಕ್ರೂರವಾದದ್ದು ಅಂಥೇಳಿ ನಾವಿಲ್ಲಿ ತಿಳ್ಕೊಬೋದು. ನೆಕ್ಸ್ಟ್, ಡಿಸ್ಕರ್ಟಸಿ ಈಸ್ ನಾಟ್ ಅ ಲೀಗಲ್ ಅಫೆನ್ಸ್. ಇಲ್ಲಿ ಹೇಳ್ತಾರೆ ನೋಡಿ, ಡಿಸ್ಕರ್ಟಸಿ ಏನಪ್ಪ ಅಂತಂದರೆ ಆ ವ್ಯಕ್ತಿಗೆ ಸಭ್ಯತೆ ಇಲ್ಲ ಅಂತಂದರೆ ಇಟ್ ಈಸ್ ನಾಟ್ ಅ ಲೀಗಲ್ ಅಫೆನ್ಸ್, ಅದೇನದು ಕಾನೂನು ಬಾಹಿರವಾದಂತಹ ಅಪರಾಧ ಅಲ್ಲ. ಆ್ಯಂಡ್ ಇಟ್ ಡಸ್ ನಾಟ್ ಎಕ್ಸ್ಕ್ಯೂಸ್ ಅಸಲ್ಟ್ ಆ್ಯಂಡ್ ಬ್ಯಾಟರಿ. ಇಲ್ಲಿ ಏನಪ್ಪ ಅಂತಂದರೆ ಈ ವ್ಯಕ್ತಿಯ ಮೇಲೆ ನಾವು ಯಾವ ರೀತಿ ಬೇಕಾದ್ರೂ ಏನು ಮಾಡ್ಬೋದು? ಅಸಲ್ಟ್ ಆ್ಯಂಡ್ ಬ್ಯಾಟರಿ, ಫಿಸಿಕಲಿ ಡ್ಯಾಮೇಜ್ ಮಾಡ್ಬೋದು, ದಾಳಿ ಮಾಡ್ಬೋದು ಅಂತೇಳಿ ಅಂದ್ಕೊಳ್ಳೋದು ತಪ್ಪಾಗತ್ತೆ. ಆ ವ್ಯಕ್ತಿ ಅಸಭ್ಯತೆಯನ್ನು ತೋರಿಸಿದ್ದಾನಂತಂದರೆ ಹಿ ಈಸ್ ನಾಟ್ ಅ ಕ್ರಿಮಿನಲ್. ಏನಪ್ಪ ಅಂತಂದರೆ ಸಭ್ಯತೆಯನ್ನು ತೋರಿಸುವುದು ಬಿಡುವುದು ಆತನ ವೈಯಕ್ತಿಕ ವಿಚಾರ ಆಗಿರ್ತದೆ. ಸೊ ಆದ್ದರಿಂದ ಆತನನ್ನು ನಾವು ಇಲ್ಲಿ ಒಬ್ಬ ಈ ಅಪರಾಧಿ ಅಂತೇಳಿ ಪರಿಗಣಿಸುವುದು ತಪ್ಪಾಗ್ತದೆ ಅಂಥೇಳಿ ಇಲ್ಲಿ A.G. ಗಾರ್ಡ್ನರ್ ಅವರು ಹೇಳ್ತಾ ಇದ್ದಾರೆ. ಇಫ್ ಅ ಬರ್ಗ್ಲರ್ ಬ್ರೇಕ್ಸ್ ಇನ್ ಟು ಮೈ ಹೌಸ್ ಆ್ಯಂಡ್ ಐ ನಾಕ್ ಹಿಮ್ ಡೌನ್.
ಒಂದು ವೇಳೆ ನನ್ನ ಮನೆಯನ್ನು ಒಬ್ಬ ದರೋಡೆಕೋರ ಏನಾದರೂ ಲೂಟಿ ಮಾಡಿದರೆ ನಾನು ಅವನನ್ನು ಏನು ಮಾಡ್ತೀನಿ, ಕೆಳಗಡೆ ಹೊಡೆದುಳಿಸ್ತೀನಿ. ಓಕೆ. ಆ್ಯಂಡ್ ಹೇಳ್ತಾರೆ ಇಲ್ಲಿ ನೆಕ್ಸ್ಟ್ ಅವರು ಏನು ಹೇಳ್ತಾರಪ್ಪ ಅಂತಂದರೆ, ಇಫ್ ಅ ಬರ್ಗ್ಲರ್ ಬ್ರೇಕ್ಸ್ my house and I knock him down, the law will acquit me. ಬರ್ಗ್ಲರ್ ಏನಾದರೂ ನನ್ನ ಮನೆಯನ್ನು ಒಡೆದು ಒಳಗಡೆ ಬಂದ ಅಂತಂದರೆ ನಾನು ಅವನನ್ನು ಹೊಡೆದಾಗ ಅವಾಗ ಲಾ ನನ್ನನ್ನು ಏನು ಮಾಡುತ್ತೆ, ಕಾಪಾಡುತ್ತೆ, ಸಪೋರ್ಟ್ ಮಾಡುತ್ತೆ ನನಗೆ. ಆ್ಯಂಡ್ ಇಫ್ ಐ ಆಮ್ ಫಿಸಿಕಲಿ ಅಸಲ್ಟೆಡ್ ಇಟ್ ವಿಲ್ ಪರ್ಮಿಟ್ ಮೀ ಟು ರಿಟೇಲಿಯೇಟ್ ವಿತ್ ರೀಸನೇಬಲ್ ವೈಲೆನ್ಸ್. ಅದರ ಜೊತೆಗೆ ಆ ವ್ಯಕ್ತಿ ಏನಾದರೂ ನನಗೆ ಫಿಸಿಕಲಿ ಅಸಲ್ಟೇಷನ್ ಮಾಡಿದ್ದ ಅಂತಂದರೆ, ಅಸಲ್ಟೆಡ್ ಆಗಿದ್ದೆ ಅಂತಂದರೆ ನಾನೇನಾದರೂ, ನನಗೆ ಕಾನೂನು ಏನು ಮಾಡುತ್ತೆ, ಇಟ್ ವಿಲ್ ಪರ್ಮಿಟ್ ಏನು ಮಾಡುತ್ತೆ, ಇದಕ್ಕೊಂದು ರೀಸನೇಬಲ್ ವೈಲೆನ್ಸ್ ಅಂಥೇಳಿ ಏನು ಮಾಡುತ್ತೆ, ಕನ್ಸಿಡರ್ ಮಾಡಿ ಆತನಿಗೆ ಏನು ಮಾಡುತ್ತೆ, ಶಿಕ್ಷೆಯನ್ನು ಕೊಡುತ್ತೆ ಅಂಥೇಳಿ ನಾವು ತಿಳ್ಕೊಬೋದು ಇಲ್ಲಿ. ಇಟ್ ಡಸ್ ದಿಸ್ ಬಿಕಾಸ್ ದ ಬರ್ಗ್ಲರ್ ಆ್ಯಂಡ್ ಮೈ assailant have broken quite definite commands of the law. ನಾವಿಲ್ಲಿ ತಿಳ್ಕೊಬೋದಿಲ್ಲಿ ಏನಪ್ಪ ಅಂತಂದರೆ, ಅಸೈಲೆಂಟ್ ಆಕ್ರಮಣ ಮಾಡಿದಂತಹ ವ್ಯಕ್ತಿ ಏನದಲ್ಲ, ಹ್ಯಾವ್ ಬ್ರೇಕನ್ ಕ್ವೈಟ್ ಡೆಫಿನಿಟ್ ಕಮಾಂಡ್ಸ್ ಆಫ್ ದ ಲಾ. ಆ ವ್ಯಕ್ತಿ ಏನಪ್ಪ ಅಂತಂದ್ರೆ ಕಾನೂನು ಬಾಹಿರವಾಗಿ ನನ್ನ ಮೇಲೆ ಆಕ್ರಮಣ ಮಾಡಿದ್ದಾನೆ, ಆ ವ್ಯಕ್ತಿ ಶಿಕ್ಷೆಗೆ ಅರ್ಹ ಅನ್ನೋದನ್ನು ವಿಚಾರವನ್ನು ನಾವಿಲ್ಲಿ ತಿಳ್ಕೋಬಹುದು. ಆ್ಯಂಡ್ ನೆಕ್ಸ್ಟ್, but no legal system could attempt to legislate against bad manners. ಅದೇ ರೀತಿ ಇಲ್ಲಿ ಬ್ಯಾಡ್ ಮ್ಯಾನರ್ಸನ್ನು ತೋರಿಸಿದ್ದಾನೆ ಅಂಥೇಳಿ ಒಬ್ಬ ವ್ಯಕ್ತಿಯನ್ನು ನಾವು ಕಾನೂನು ಬಾಹಿರವಾದಂತಹ ಅಪರಾಧಿ ಅಂತೇಳಿ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಒಬ್ಬ ದರೋಡೆಕೋರನನ್ನು ನಾವು ಏನು ಮಾಡ್ಬೋದು, ಕಾನೂನಾತ್ಮಕವಾಗಿ ಆತನಿಗೆ ಶಿಕ್ಷೆ ಕೊಡ್ಬೋದು. ಇಫ್ ಅ ಪರ್ಸನ್ ಶೋಸ್ ಬ್ಯಾಡ್ ಮ್ಯಾನರ್ಸ್ ಹಿ ಈಸ್ ನಾಟ್ ಅಕ್ಯೂಸ್ಡ್, ಅವನೊಬ್ಬ ಅಪರಾಧಿ ಅಲ್ಲ. ಆರ್ ಕುಡ್ ಸ್ಯಾಂಕ್ಷನ್ ದ ಯೂಸ್ ಆಫ್ violence against something which it does not itself recognize as a legal punishable offense. ಅಥವಾ ಅವನು ಕಾನೂನಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾನೆ ಅಂಥೇಳಿ ನಾವು ರಿಕಗ್ನೈಸ್ ಮಾಡಿ ಅವನಿಗೆ ಲೀಗಲ್ ಪನಿಷ್ಮೆಂಟನ್ನು ಕೊಡೋದಕ್ಕೆ, ಲೀಗಲ್ ಅಫೆನ್ಸ್ ಅಂತೇಳಿ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಎ.ಜಿ. ಗಾರ್ಡ್ನರ್ ಅವರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಹೇಳ್ತಾರೆ, ಆ್ಯಂಡ್ ವಾಟ್ ಎವರ್ ಅವರ್ ಸಿಂಪತಿ ವಿತ್ ದ ಲಿಫ್ಟ್ ಮ್ಯಾನ್ ವಿ ಮಸ್ಟ್ ಅಡ್ಮಿಟ್ ದ್ಯಾಟ್ ದ ಲಾ ಈಸ್ ರೀಸನೇಬಲ್. ನಾವಿಲ್ಲಿ ವಾಟ್ ಎವರ್ ಅವರ್ ಸಿಂಪತಿ, ಈಗ ಲಿಫ್ಟ್ ಮ್ಯಾನಿಗೆ ನಾವು ಫೈನನ್ನು ಹಾಕಿರೋದನ್ನು ನೋಡಿದಾಗ ಇಲ್ಲಿ ಏನು ಸಿಂಪತಿಯನ್ನು ತೋರಿಸುವಂತಹ ಅವಶ್ಯಕತೆ ಇಲ್ಲ. ವಾಟ್ ಎವರ್ ಅವರ್ ಸಿಂಪತಿ ವಿತ್ ದ ಲಿಫ್ಟ್ ಮ್ಯಾನ್ ವಿ ಮಸ್ಟ್ ಅಡ್ಮಿಟ್ ದ್ಯಾಟ್ ದ ಲಾ ಈಸ್ ರೀಸನೇಬಲ್. ಇಲ್ಲಿ ಕಾನೂನು ಅನ್ನುವುದು ಎಲ್ಲರಿಗೂ ಕೂಡ ಏನಪ್ಪ ಅಂತಂದರೆ ಒಂದೇ ಅನ್ನುವಂತಹ ಒಂದು ನಾವು ಏನಪ್ಪ ಅಂತಂದ್ರೆ ತಿಳ್ಕೊಬೋದು. ಅದೇ ರೀತಿ ರೀಸನೇಬಲ್, ಅರ್ಥಪೂರ್ಣವಾದದ್ದು, ಕಾನೂನು ಅನ್ನೋದು ಬಹಳ ಅರ್ಥಪೂರ್ಣವಾದದ್ದು ಅನ್ನೋದನ್ನು ತಿಳ್ಕೊಬೋದು. ಒಬ್ಬ ವ್ಯಕ್ತಿ ಬ್ಯಾಡ್ ಮ್ಯಾನರ್ಸನ್ನು ತೋರಿಸಿದ್ದಾನೆ ಅಂಥೇಳಿ ಆತನಿಗೆ ಹ್ಯಾರಾಸ್ಮೆಂಟ್ ಮಾಡಿದಂತಹ ಲಿಫ್ಟ್ ಮ್ಯಾನ್ ಈಸ್ ನಾಟ್ ರೈಟ್, ಓಕೆ ಅಂತೇಳಿ ಯಾರು ಹೇಳ್ತಾರೆ ಇಲ್ಲಿ, ಎ.ಜಿ. ಗಾರ್ಡ್ನರ್ ಅವರು ಹೇಳ್ತಾ ಇದ್ದಾರೆ. ಇಟ್ ವುಡ್ ನೆವರ್ ಡೂ ಇಫ್ ವಿ ವರ್ ಅಟ್ ಲಿಬರ್ಟಿ ಟು ಬಾಕ್ಸ್ ಪೀಪಲ್ಸ್ ಇಯರ್ಸ್ ಬಿಕಾಸ್ ವಿ ಡಿಡ್ ನಾಟ್ ಲೈಕ್ ದೇರ್ ಬಿಹೇವಿಯರ್ಸ್. ಅದೇ ರೀತಿ ನಾವೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಬಾಕ್ಸ್ ಪೀಪಲ್ಗೆ ತಲೆ ಕೆಡಿಸ್ಕೊಳ್ಬಾರ್ದು, ಅವರಿಗೆ ಏನು ಮಾಡಬಾರ್ದು, ಕಿವಿಯನ್ನು ಕೊಡೋದಕ್ಕೆ ಹೋಗಬಾರ್ದು. ಬಾಕ್ಸ್ ಪೀಪಲ್ ಮೀನ್ಸ್ ಬ್ಯಾಡ್ ಮ್ಯಾನರ್ಸ್ ಪೀಪಲ್ಸ್. ಅವ್ರ ಕೆಲಸ ಏನಪ್ಪ ಅಂತಂದರೆ ನಮ್ಮನ್ನು ಯಾವಾಗಲೂ ಇರಿಟೇಟ್ ಮಾಡೋದು ಮತ್ತು ನಮ್ಮನ್ನು ಹರ್ಟ್ ಮಾಡೋದು ಮಾತ್ರ ಅವರ ಕೆಲಸ ಆಗಿರ್ತದೆ. ಸೊ ಅಂತಹ ಬಾಕ್ಸ್ ಪೀಪಲ್ ಬಿಹೇವಿಯರ್ಸಿಗೆ ನಾವು ಕೆಡಿಸಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಆರ್ ದ ಟೋನ್ ಆಫ್ ದೇರ್ ವಾಯ್ಸಸ್ ಆರ್ ದ ಸ್ಕ್ರೌಲ್ ಆನ್ ದೇರ್ ಫೇಸಸ್. ಮತ್ತು ಆ ವ್ಯಕ್ತಿಗಳು ಯಾವ ರೀತಿ ನಮ್ಮ ಜೊತೆಗೆ ಬಿಹೇವಿಯರ್ ಮಾಡ್ತಾ ಇದ್ದಾರೆಪ್ಪ ಅಂತಂದರೆ ಆ ವ್ಯಕ್ತಿ ಮಾತನಾಡುವಂತಹ ಟೋನ್ ಆಫ್ ದೇರ್ ವಾಯ್ಸಸ್, ಆತನ ಮಾತಿನಲ್ಲಿ ನಾವು ತಿಳ್ಕೊಬೋದು. ಆ್ಯಂಡ್ ಸ್ಕ್ರೌಲ್ ಮೀನ್ಸ್ ಆತನ ಮುಖಚರ್ಯದ ಒಂದು ಬಿಹೇವಿಯರ್ದಲ್ಲಿ ನಾವು ತಿಳ್ಕೊಬಹುದು ಆ ವ್ಯಕ್ತಿ ನಮ್ಮ ಜೊತೆಗೆ ಯಾವ ರೀತಿ ವರ್ತನೆ ಮಾಡ್ತಾ ಇದ್ದಾನೆ ಅಂಥೇಳಿ. ಅದಕ್ಕೆಲ್ಲ ಕೂಡ ನಾವೇನು ಮಾಡಬಾರ್ದು, ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರ್ ಫಿಸ್ಟ್ಸ್ ವುಡ್ ನೆವರ್ ಬಿ ಇಡಲ್ ಆ್ಯಂಡ್
ದ ಗಟರ್ಸ್ ಆಫ್ ದ ಸಿಟಿ ವುಡ್ ರನ್ ವಿತ್ ಬ್ಲಡ್ ಆಲ್ ಡೇ. ಇನ್ ಕೇಸ್ ಅಂತಹ ಪ್ರತಿಯೊಬ್ಬ ವ್ಯಕ್ತಿ ನನಗೆ ಮ್ಯಾನರ್ಸ್ ತೋರಿಸಿಲ್ಲ, ನನಗೆ ಸಭ್ಯತೆ ತೋರಿಸಿಲ್ಲ ಅಂಥೇಳಿ ಪ್ರತಿಯೊಬ್ಬರ ಜೊತೆಗೂ ನಾವು ಏನಪ್ಪ ಜಗಳ ಮಾಡ್ತಾ ಹೋದೀವಿ ಅಂತಂದರೆ ನಮ್ಮಲ್ಲಿರ್ತಕ್ಕಂತಹ ಗಟರಲ್ಲಿ ಪ್ರತಿದಿನ ನಾವು ಏನು ನೋಡಬೇಕಾಗತ್ತೆ, ನೀರಿನ ಬದಲು ರಕ್ತವನ್ನು ನೋಡಬೇಕಾಗತ್ತೆ ಅಂಥೇಳಿ ಇಲ್ಲಿ ಎ.ಜಿ. ಗಾರ್ಡ್ನರ್ ಅವರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಸ್ಟಾನ್ಜಾವನ್ನು ನೋಡೋಣ. I may be as uncivil as I may please, and the law will protect me against violent ರಿಟಿಲೇಷನ್. ಇಲ್ಲಿ ಹೇಳಿ ತಿಳ್ಕೊಬೋದು ನಾವಪ್ಪ ಅಂತಂದರೆ ಐ ಮೇ ಬಿ ಆ್ಯಸ್ ಅನ್ಸಿವಿಲ್, ನಾನೊಬ್ಬ ಅಸಭ್ಯ ವ್ಯಕ್ತಿ ಆಗಿರ್ಬೋದು, ನಾನು ಸಭ್ಯತೆಯನ್ನು ತೋರಿಸದೇ ಇರತಕ್ಕಂತಹ ವ್ಯಕ್ತಿಯಾಗಿರ್ಬೋದು. ಆ್ಯಸ್ ಐ ಮೇ ಪ್ಲೀಸ್ ಆ್ಯಂಡ್ ದ ಲಾ ವಿಲ್ ಪ್ರೊಟೆಕ್ಟ್ ಮೀ ಅಗೇನ್ಸ್ಟ್ ದ ವೈಲೆಂಟ್ ರಿಟೇಲಿಯೇಷನ್. ನನ್ನನ್ನು ಕಾನೂನು ಏನು ಮಾಡುತ್ತಪ್ಪ ಅಂತಂದ್ರೆ ಈ ವೈಲೆಂಟ್ ರಿಟೇಲಿಯೇಷನ್ ಸಲುವಾಗಿ, ಈ ಒಂದು ಪ್ರತಿಕಾರದ ಸಲುವಾಗಿ, ವೈಲೆಂಟೇಷನ್ ಪ್ರತಿಕಾರದ ಸಲುವಾಗಿ ನಾನು ಅಸಭ್ಯತೆ ತೋರಿಸಿದ್ದೀನಿ ಅಂತಂದರೂ ಕೂಡ ನನ್ನನ್ನು ಏನು ಮಾಡುತ್ತೆ, ಕಾನೂನು ಪ್ರೊಟೆಕ್ಟ್ ಮಾಡುತ್ತೆ. ಬಿಕಾಸ್ ಈ ಅನ್ಸಿವಿಲಿಟಿ ಅನ್ನುವುದು ಏನಲ್ಲ, ಇಟ್ ಈಸ್ ನಾಟ್ ಅಫೆನ್ಸ್. ದೆನ್ ಐ ಮೇ ಬಿ ಹಾಟಿ ಆರ್ ಬೂರಿಶ್. ಐ ಮೇ ಬಿ ಹಾಟಿ, ನಾನು ಅಹಂಕಾರಿಯಾಗಿರ್ಬೋದು, ಆರ್ ಬೂರಿಶ್, ನಾನೊಬ್ಬ ಕ್ರೂರ ವ್ಯಕ್ತಿಯಾಗಿರಬಹುದು. ಆ್ಯಂಡ್ there is no penalty to pay except the penalty of being written down an ill-mannered fellow. ಏನಪ್ಪ ಅಂತಂದರೆ ಐ ಮೇ ಬಿ ಹಾಟಿ, ನಾನು ಒಬ್ಬ ಕ್ರೂರ ವ್ಯಕ್ತಿಯಾಗಿರ್ಬೋದು, ಅಹಂಕಾರಿ ವ್ಯಕ್ತಿಯಾಗಿರ್ಬೋದು. ದೇರ್ ಈಸ್ ನೋ ಪೆನಾಲ್ಟಿ ಟು ಪೇ ಎಕ್ಸೆಪ್ಟ್ ದ ಪೆನಾಲ್ಟಿ ಆಫ್ ಬೀಯಿಂಗ್ ರಿಟರ್ನ್ ಡೌನ್ ಆ್ಯಂಡ್ ಇಲ್ ಮ್ಯಾನರ್ಡ್ ಫೆಲೋ. ನಾನು ಯಾವುದೇ ರೀತಿಯಾದಂತಹ ಪೆನಾಲ್ಟಿಯನ್ನು ಕಟ್ಟುವಂತಹ ಅವಶ್ಯಕತೆ ಇಲ್ಲ. ನಾನು ಅಹಂಕಾರಿಯಾಗಿದ್ದರೂ ಕಟ್ಟುವಂತಹ ಅವಶ್ಯಕತೆ ಇಲ್ಲ, ನಾನು ಕ್ರೂರಿಯಾಗಿದ್ರೂ ಕಟ್ಟುವಂತಹ ಅವಶ್ಯಕತೆ ಇಲ್ಲ ಅಂಥೇಳಿ ಹೇಳ್ತಾರೆ ಇಲ್ಲಿ ಅವರು. ಆ್ಯಂಡ್ ನೆಕ್ಸ್ಟ್, ದ ಲಾ ಡಸ್ ನಾಟ್ ಕಂಪೀಲ್ ಮೀ ಟು ಸೇ ಪ್ಲೀಸ್ ಆರ್ ಟು ಅಟ್ಯೂನ್ ಮೈ ವಾಯ್ಸ್ ಟು ಅದರ್ ಪೀಪಲ್ಸ್ ಸೆನ್ಸಿಬಿಲಿಟಿ. ಮತ್ತು ಲಾ ಏನು ಮಾಡಲ್ಲ, ನನ್ನನ್ನು ಕಂಪೇಲ್ ಮಾಡಲ್ಲ, ಫೋರ್ಸ್ ಮಾಡಲ್ಲ. ಏನಂತೇಳಿ, ನೀನು ಸಾರಿ ಹೇಳಪ್ಪ, ನೀನು ಮಾತನಾಡುವಾಗ ಮೃದುವಾಗಿ ಮಾತನಾಡು, ನೀನು ಸ್ವಲ್ಪ ಸೂಕ್ಷ್ಮವಾಗಿರು, ನೀನು ಸೆನ್ಸಿಬಿಲಿಟಿ ಆಗಿರು ನೀನು ಅಂಥೇಳಿ ನನ್ನನ್ನು ಕಾನೂನು ಏನು ಮಾಡಲ್ಲ, ಫೋರ್ಸ್ ಮಾಡಲ್ಲ. ಎನಿ ಮೋರ್ ದ್ಯಾನ್ ಇಟ್ ಸೇಸ್ ದ್ಯಾಟ್ ಐ ಶಾಲ್ ನಾಟ್ ವ್ಯಾಕ್ಸ್ ಮೈ ಮೌಸ್ಟಿಚ್ ಆರ್ ಡೈ ಮೈ ಹೇರ್ ಆರ್ ವಿಯರ್ ರಿಂಗ್ಲೆಟ್ಸ್ ಡೌನ್ ಮೈ ಬ್ಯಾಕ್. ಆ ರೀತಿ ತಿಳ್ಕೊತಾ ಹೋದರೆ ಏನಾಗತ್ತೆಪ್ಪ ಅಂತಂದರೆ ಕಾನೂನು ಬಾಹಿರದ ಅಪರಾಧಗಳು ಬಹಳ ಆಗಿಬಿಡ್ತವೆ. ಯಾಕಂತಂದರೆ ಒಬ್ಬ ವ್ಯಕ್ತಿ ತನ್ನ ಮೀಸೆಯನ್ನು ತಿರುಬೇಕಾದ್ರೂ ವಿಚಾರ ಮಾಡಬೇಕಾಗತ್ತೆ. ಆನಂತರ ತನ್ನ ಕೂದಲಿಗೆ ಬಣ್ಣವನ್ನು ಹಚ್ಚಬೇಕಾದ್ರೂ ವಿಚಾರ ಮಾಡಬೇಕಾಗತ್ತೆ. ನಂತರ ರಿಂಗ್ಲೆಟ್ಸ್, ಹಿಂದೆ ತುರುಬನ್ನು ಕಟ್ಟಬೇಕಾದ್ರೂ ವಿಚಾರ ಮಾಡ್ತಕ್ಕಂತಹ ಪರಿಸ್ಥಿತಿಗಳು ಎದುರಾಗ್ತವೆ. ಅಸಭ್ಯತೆ ಮತ್ತು ಸಭ್ಯತೆಗೆ ಇರತಕ್ಕಂತಹ ಒಂದು ವ್ಯತ್ಯಾಸ ಏನಪ್ಪ ಅಂತಂದರೆ ಒಬ್ಬ ವ್ಯಕ್ತಿಯ ಜೊತೆಗೆ ನಾವು ಯಾವ ರೀತಿ ಬಿಹೇವ್ ಮಾಡ್ತೀವಿ ಅನ್ನೋದಷ್ಟೇ ವಿನಃ ಇದು ಕಾನೂನು ಬಾಹಿರವಾದಂತಹ ಅಪರಾಧ ಅಲ್ಲ ಅಂಥೇಳಿ ಇಲ್ಲಿ ಎ.ಜಿ. ಗಾರ್ಡ್ನರ್ ಅವರು ಹೇಳ್ತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಹೇಳ್ತಾರೆ, ಇಟ್ ಡಸ್ ನಾಟ್ ರಿಕಗ್ನೈಸ್ ದ ಲ್ಯಾಸರೇಷನ್. ಲ್ಯಾಸರೇಷನ್ ಮೀನ್ಸ್ ಸೀಳುವಿಕೆ. ಲ್ಯಾಸರೇಷನ್ ಆಫ್ ಅವರ್ ಫೀಲಿಂಗ್ಸ್ ಆಸ್ ಅ ಕೇಸ್ ಆಫ್ ಕಂಪೆನ್ಸೇಷನ್. ದೇರ್ ಈಸ್ ನೋ ಅಲೋವನ್ಸ್ ಫಾರ್ ಮಾರಲ್ ಆ್ಯಂಡ್ ಇಂಟೆಲೆಕ್ಚುವಲ್ ಡ್ಯಾಮೇಜಸ್ ಇನ್ ದಿಸ್ ಮ್ಯಾಟರ್. ಇಲ್ಲಿ ಹೇಳ್ತಾರೆ ಅವರು ಏನಪ್ಪ ಅಂತಂದರೆ ಇಟ್ ಡಸ್ ನಾಟ್ ರಿಕಗ್ನೈಸ್, ನಿನ್ನ ಭಾವನೆಗಳು ಯಾವ ರೀತಿ ಹೊಡೆದಿದ್ದಾವೆ, ಆಮೇಲೆ ನೀನು ಒಬ್ಬ ವ್ಯಕ್ತಿಯ ಜೊತೆಗೆ ಯಾವ ರೀತಿ ಕಂಪ್ಯಾರಿಸನ್ ಮಾಡಲ್ಲ, ಇದು ನೀನು ಯಾವ ರೀತಿ ಇರ್ತೀಯ ಅಂಥೇಳಿ ಕಂಪೆನ್ಸೇಷನ್ನೂ ಮಾಡಲ್ಲ. ದೇರ್ ಈಸ್ ನೋ ಅಲೋವನ್ಸ್ ಫಾರ್ ಮಾರಲ್ ಆ್ಯಂಡ್ ಇಂಟೆಲೆಕ್ಚುವಲ್ ಡ್ಯಾಮೇಜಸ್ ಇನ್ ದಿಸ್ ಮ್ಯಾಟರ್. ಅಸಭ್ಯತೆಯನ್ನು ತೋರಿಸಿದ ತಕ್ಷಣ ನಿನ್ನ ಜೊತೆಗೆ ನೈತಿಕವಾಗಿ ಹೇಗಿದ್ದಾನೆ ಅವನು, ಬೌದ್ಧಿಕವಾಗಿ ಹೇಗಿದ್ದಾನೆ, ಹೇಗೆ ಡ್ಯಾಮೇಜಸ್ ಆಗಿದ್ದಾವೆ ನಿನಗೆ ಅನ್ನೋದು ಕೂಡ ಇಲ್ಲಿ ಕಾನೂನಾತ್ಮಕವಾಗಿ ಏನಾಗಲ್ಲ, ಅದು ಮ್ಯಾಟರ್ ಆಗಲ್ಲ ಅಂಥೇಳಿ ಇಲ್ಲಿ ಯಾರು ಹೇಳ್ತಾರೆ, ಇಲ್ಲಿ ಎ.ಜಿ. ಗಾರ್ಡ್ನರ್ ಅವರು ಹೇಳ್ತಾ ಇದ್ದಾರೆ. ಮುಂದೆ ನೋಡೋಣ. ದಿಸ್ ಡಸ್ ನಾಟ್ ಮೀನ್ ದ್ಯಾಟ್ ದ ಡ್ಯಾಮೇಜಸ್ ಆರ್ ನೆಗ್ಲಿಜಿಬಲ್. ಇದರ ಅರ್ಥ ಏನಪ್ಪ ಅಂತಂದರೆ ಇಲ್ಲಿ ಏನು ತಿಳ್ಕೊಬೋದು ನಾವು, ಈ ಒಂದು ಡ್ಯಾಮೇಜಸ್ಗಳು ಅತ್ಯಲ್ಪ ಅಂತಲೂ ತಿಳ್ಕೊಳಕ್ಕೆ ಹೋಗಬಾರ್ದು. ಅಸಭ್ಯತೆಯನ್ನು ತೋರಿಸಿದ ತಕ್ಷಣ ಆದಂತಹ ಡ್ಯಾಮೇಜಸ್ಗಳು ಅತಿ ಕಡಿಮೆ, ಅತ್ಯಲ್ಪ ಅಂಥೇಳಿ ನಾವು ತಿಳ್ಕೊಬಾರ್ದು, ನೆಗ್ಲಿಜಿಬಲ್ ಅಂಥೇಳಿ ತಿಳ್ಕೊಬಾರ್ದು. ಇಟ್ ಈಸ್ ಪ್ರೊಬಬ್ಲಿ, ಇದೊಂದು ಬಹುಶಃ ಏನಿರ್ಬೋದಪ್ಪ ಅಂತಂದರೆ ದ್ಯಾಟ್ ದ ಲಿಫ್ಟ್ ಮ್ಯಾನ್ ವಾಸ್ ಮಚ್ ಮೋರ್ ಅಕ್ಯೂಟ್ಲಿ ಹರ್ಟ್ ಬೈ ವಾಟ್ ಹಿ ರಿಗಾರ್ಡೆಡ್ ಆ್ಯಸ್ ಅ ಸ್ಲರ್ ಅಪಾನ್ ಹೀಸ್ ಸೋಷಿಯಲ್ ಸ್ಟ್ಯಾಂಡಿಂಗ್. ಅಕ್ಯೂಟ್ಲಿ ಮೀನ್ಸ್ ಏನು ಗೊತ್ತಾ, ಇಲ್ಲಿ ತೀವ್ರವಾಗಿ ಏನು ಮಾಡ್ತಾನೆ ಆ ವ್ಯಕ್ತಿಯ ಮೇಲೆ ಸ್ಲರನ್ನು ಹಾಕುವುದು, ನಿಂದೆಯನ್ನು ಹಾಕುವುದು ಏನಾಗತ್ತಪ್ಪ ಅಂತಂದರೆ ಇದು ಸಾಮಾಜಿಕವಾಗಿ ಒಂಥರ ಕೆಟ್ಟದಾಗಿ ಬಿಂಬಿಸ್ತದೆ. ಸೋಷಿಯಲ್ ಸ್ಟ್ಯಾಂಡಿಂಗ್ ದ್ಯಾನ್ ಹಿ ವುಡ್ ಹ್ಯಾವ್ ಬೀನ್ ಇಫ್ ಹಿ ಹ್ಯಾಡ್ ಅ ಕಿಕ್ ಆನ್ ಹಿಸ್ ಸಿನ್ಸ್ ಫಾರ್ ವಿಚ್ ಹಿ ಕುಡ್ ಹ್ಯಾವ್ ಗಾಟ್ ಅ ಲೀಗಲ್ ರೆಡ್ರೆಸ್. ಇಲ್ಲಿ ಏನಪ್ಪ ಅಂದರೆ ಏನು ತಿಳ್ಕೊಬಹುದು ನಾವು,
ಈ ವ್ಯಕ್ತಿ ಆತನನ್ನು ಮೊಣಕಾಲಿಂದ ಒದ್ದದ್ದನ್ನು ನೋಡಿದಾಗ ನಾವು ಏನು ಮಾಡ್ಬೋದಪ್ಪ ಅಂತಂದರೆ ಇದು ಸರಿನಾ, ಅಥವಾ ಒಬ್ಬ ವ್ಯಕ್ತಿಗೆ ಏನಪ್ಪ ಅಂತಂದರೆ ಅಸಭ್ಯ ವರ್ತನೆಯನ್ನು ತೋರಿಸಿದೀಯಪ್ಪ ಅಂತಂದ ತಕ್ಷಣ ನೀನೇನು ಬೇಕಾದರೂ ಮಾಡುವುದು ಅನ್ನುವುದು ಕೂಡ ಸರಿನಾ, ಇದೇನಾಗಲ್ಲ ಲೀಗಲ್ ರೆಡ್ರೆಸ್ಸನ್ನು ಪರಿಹಾರವನ್ನು ಒದಗಿಸಿಕೊಡುವುದಿಲ್ಲ ಅನ್ನೋ ಒಂದು ವಿಚಾರವನ್ನು ನಾವಿಲ್ಲಿ ನೋಡಬೇಕು. ನೆಕ್ಸ್ಟ್, ದ ಪೇನ್ ಆಫ್ ಅ ಕಿಕ್ ಆನ್ ದ ಸಿನ್ಸ್ soon passes away, but the pain of a wound to our self-respect or our vanity may poison a whole day. ಒಬ್ಬ ವ್ಯಕ್ತಿಯನ್ನು ಕಾಲಿಂದ ಒದ್ದಂತಹ ಆ ವುಂಡ್ ನೋವು ಏನಾಗ್ಬೋದಪ್ಪ ಅಂತಂದರೆ ಜಲ್ದಿ ಮಾಸಿ ಹೋಗ್ಬೋದು, ಜಲ್ದಿ ಮಾಯ ಆಗ್ಬೋದು. ಬಟ್ ಅಲ್ಲಿ ಆದಂತಹ ಸೆಲ್ಫ್ ರೆಸ್ಪೆಕ್ಟಿನ ನೋವು ಇದೆಯಲ್ಲ, ಆತ್ಮಗೌರವಕ್ಕೆ ಧಕ್ಕೆ ತಂದದ್ದು ಇದೆಯಲ್ಲ, ಅದು ಏನಾಗಲ್ಲಪ್ಪ ಅಂತಂದರೆ ಅಷ್ಟು ಬೇಗ ಏನಾಗಲ್ಲ, ಅದು ಮಾಸಿ ಹೋಗಲ್ಲ, ಅದಷ್ಟು ಬೇಗ ಏನಾಗಲ್ಲ ಮಾಸಿ ಹೋಗಲ್ಲ ಅಂಥೇಳಿ ಇಲ್ಲಿ ಏನಪ್ಪ ಅಂತಂದರೆ ಎ.ಜಿ. ಗಾರ್ಡ್ನರ್ ಅವ್ರು ಹೇಳ್ತಾ ಇದ್ದಾರೆ. ಐ ಕ್ಯಾನ್ ಇಮ್ಯಾಜಿನ್ ದ್ಯಾಟ್ ಲಿಫ್ಟ್ ಮ್ಯಾನ್ ಡಿನೈಡ್ ದ ರಿಲೀಫ್ ಆಫ್ ಥ್ರೋಯಿಂಗ್ ದ ಆಥರ್ ಆಫ್ ಹೀಸ್ wound out of the lift, brooding over the insult by the hours and visiting it on his wife in the evening as the only way of restoring his equilibrium. ಇಲ್ಲಿ ಹೇಳ್ತಾರೆ, ಇಲ್ಲಿ ಅವರು ಏನು ಹೇಳ್ತಾರಪ್ಪ ಅಂತಂದರೆ ಆ ವ್ಯಕ್ತಿ ಆ ಒಂದು ಫೋಲ್ ಡೇಯನ್ನು ಏನು ಮಾಡ್ತಾನೆ, ಆ ಒಂದು ನೋವಿನಲ್ಲೇ ಕಳೀತಾನೆ. ಆನಂತರ ಅಥವಾ ಮನೆಗೆ ಹೋದರೂ ಕೂಡ ಏನಾಗಲ್ಲ, ಆ ವ್ಯಕ್ತಿ ಆದಂತಹ ಇನ್ಸಲ್ಟಿಂದ ಆತನ ವೈಫ್ ಜೊತೆಗೂ ಕೂಡ ಏನಾಗಲ್ಲ, ಚೆನ್ನಾಗಿ ಮಾತನಾಡುವುದಕ್ಕಾಗಲ್ಲ, ಬಿಹೇವ್ ಮಾಡೋದಕ್ಕಾಗಲ್ಲ. ಅಲ್ಲಿ ಆತನ ಆತ್ಮಸ್ಥೈರ್ಯಕ್ಕೆ, ಸೆಲ್ಫ್ ರೆಸ್ಪೆಕ್ಟ್, ಆತ್ಮಗೌರವಕ್ಕೆ ಧಕ್ಕೆ ಬಂದಿರ್ತದೆ. ನೆಕ್ಸ್ಟ್, ಫಾರ್ ದೇರ್ ಆರ್ ಫ್ಯೂ ಥಿಂಗ್ಸ್ ಮೋರ್ ಕ್ಯಾಚಿಂಗ್ ದೆನ್ ಬ್ಯಾಡ್ ಟೆಂಪರ್ ಆ್ಯಂಡ್ ಬ್ಯಾಡ್ ಮ್ಯಾನರ್ಸ್. ಈ ರೀತಿಯಾದಂತಹ ಒಂದು ಕೆಟ್ಟದಾದಂತಹ ಕೋಪ ಅಥವಾ ಕೆಟ್ಟದಾದಂತಹ ವರ್ತನೆಗಳನ್ನು ನಾವೇನು ಮಾಡ್ಬೋದು, ಹಲವಾರುಗಳನ್ನು ಕಾಣಬಹುದು ಅಂತ ಹೇಳ್ತಾರೆ. ವೆನ್ ಸರ್ ಆ್ಯಂಟೋನಿ ಅಬ್ಸಲ್ಯೂಟ್ ಬುಲ್ಡ್ ಕ್ಯಾಪ್ಟನ್ ಅಬ್ಸಲ್ಯೂಟ್. ಇಲ್ಲಿ ಸರ್ ಆ್ಯಂಟೋನಿ ಅವ್ರು ಏನು ಮಾಡ್ತಾರೆ, ಅಬ್ಸಲ್ಯೂಟಿಗೆ ಏನು ಮಾಡ್ತಾರೆ, ಬುಲ್ಡ್ ಮಾಡ್ತಾರೆ. ಬುಲ್ಡ್ ಮೀನ್ಸ್ ಬೈಯುವುದು. ಓಕೆ, ಆತ ಏನಾಗಿರ್ತಾನೆ, ಕ್ಯಾಪ್ಟನ್ ಆಗಿರ್ತಾನೆ. ಇಲ್ಲಿ ಆ್ಯಂಟೋನಿ ಕ್ಯಾಪ್ಟನ್ ಅಬ್ಸಲ್ಯೂಟ್ನ ಮೇಲಿನ ಅಧಿಕಾರಿ. ಸೊ ಸರ್ ಆ್ಯಂಟೋನಿ ಬೈದದ್ದು ಅಬ್ಸಲ್ಯೂಟ್ ಕ್ಯಾಪ್ಟನ್ ಅಬ್ಸಲ್ಯೂಟ್ಗೆ. ಕ್ಯಾಪ್ಟನ್ ಅಬ್ಸಲ್ಯೂಟ್ ದ ಲೆಟರ್ ವೆಂಟ್ ಔಟ್ ಆ್ಯಂಡ್ ಬುಲ್ಡ್ ಹೀಸ್ ಮ್ಯಾನ್. ಅವನ ಕೈ ಕೆಳಗಡೆ ಕೆಲಸ ಮಾಡ್ತಕ್ಕಂತಹ ಇನ್ನೊಬ್ಬ ವ್ಯಕ್ತಿಗೆ ಬೈತಾನೆ, ಫಾಗ್ಗೆ. ದೆನ್ ಫಾಗ್ ವೆಂಟ್ ಔಟ್ ಡೌನ್ ಸ್ಟೇರ್ಸ್ ಆ್ಯಂಡ್ ಕಿಕ್ಡ್ ದ ಪೇಜ್ ಬಾಯ್. ಅಲ್ಲಿ ಕೆಳಗಡೆ ಹೋಗ್ತಾನೆ, ಕೆಳಗಡೆ ಹೋಗಿ ಏನು ಮಾಡ್ತಾನೆ, ಪೇಜ್ ಬಾಯ್ಗೆ ಅವನು ಏನಪ್ಪ ಅಂತಂದರೆ ಒದೆಯೋ ಮೂಲಕ ಅವನ ಸಿಟ್ಟನ್ನು ತೋರಿಸ್ತಾನೆ. ಇಲ್ಲಿ ಈ ಒಂದು ಅಸಭ್ಯ ವರ್ತನೆ ಅನ್ನುವುದು ಸರಪಳಿಯ ರೀತಿಯಾಗಿ ಏನಾಗುತ್ತೆ, ಒಂದು ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡುತ್ತೆ ಅನ್ನುವ ಒಂದು ಕಾನ್ಸೆಪ್ಟನ್ನು ಇಲ್ಲಿ ಎ.ಜಿ. ಗಾರ್ಡ್ನರ್ ಅವರು ಬಹಳ ಬ್ಯೂಟಿಫುಲ್ ಆಗಿ ವಿವರಣೆಯನ್ನು ನೀಡಿದ್ದಾರೆ. ಪ್ರೊಬಬ್ಲಿ ದ ಮ್ಯಾನ್ who said tough to the lift man was really only getting back on his employer, who had not said good morning to him because he himself had been honeypecked at breakfast by his wife, to whom the cook had been insolent because the housemaid had answered her back. ಇಲ್ಲಿ ನಾವು ನೋಡ್ಬೋದು, ಈಗ ಆ ವ್ಯಕ್ತಿ ಟಾಪ್ ಪ್ಲೀಸ್ ಅಂತೇಳಿ ಹೇಳಿಲ್ಲ ಅಂತೇಳಿ ಸಿಟ್ಟು ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆ ಅನ್ನೋದಾದರೆ, ಈ ವ್ಯಕ್ತಿ ನನಗೆ ಆಫೀಸಲ್ಲಿ ಯಾರೂ ಗುಡ್ ಮಾರ್ನಿಂಗ್ ಅಂದಿಲ್ಲ, ಆಮೇಲೆ ನಿಮ್ಮದು ಬ್ರೇಕ್ಫಾಸ್ಟ್, ಈಗ ಅವನ ಹೆಂಡತಿ ಬ್ರೇಕ್ಫಾಸ್ಟ್ ಬಗ್ಗೆ ಮಾತಾಡಿಲ್ಲ ಅಂಥೇಳಿ ಆತನೂ ಕೂಡ ಪ್ರತಿಯೊಬ್ಬರ ಬಗ್ಗೆನೂ ಇದೇ ರೀತಿಯಾದಂತಹ ಅಸಭ್ಯ ವರ್ತನೆಯನ್ನು ತೋರಿಸ್ತಾ ಹೋದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಪರಿಹಾರ ಸಿಗೋದಿಲ್ಲ ಅಂಥೇಳಿ ತಿಳ್ಕೊಬೋದು ನಾವಿಲ್ಲಿ. ಅಸಭ್ಯ ವರ್ತನೆ ಅನ್ನೋದನ್ನು ಬಹಳ ಸೀರಿಯಸ್ ಆಗಿ ತಗೋಬಾರ್ದು. ಅದನ್ನು ಏನು ಮಾಡಬೇಕು, ನಾವು ಅಲ್ಲಿಂದ ಅಲ್ಲಿ ಏನು ಮಾಡಬೇಕು, ಪರಿಹಾರ ಮಾಡಬೇಕು ಅನ್ನೋದು ಇಲ್ಲಿ ಗಾರ್ಡ್ನರ್ ಅವರುವಂಥ ವಾದ ಆಗಿದೆ. ವಿ ಇನ್ಫೆಕ್ಟ್ ದ ವರ್ಡ್ ವಿತ್ ಅವರ್ ಇಲ್ ಹ್ಯೂಮರಸ್. ನಾವೇನು ಮಾಡ್ತಾ ಇದ್ದೀವಿ ಇಲ್ಲಿ, ಜಗತ್ತನ್ನು ನಮ್ಮ ಒಂದು ಇಲ್ ಹ್ಯೂಮರಸ್, ಕೆಟ್ಟದಾದಂತಹ ಹಾಸ್ಯದಿಂದ ಏನು ಮಾಡ್ತಾ ಇದ್ದೀವಿ, ಇನ್ಫೆಕ್ಟ್ ಮಾಡ್ತಾ ಇದ್ದೀವಿ ನಾವು. ಅದೇ ಏನಾಗ್ತಾ ಇದೆ, ಬಹುಶಃ ಬ್ಯಾಡ್ ಮ್ಯಾನರ್ಸ್ ಪ್ರೊಬೆಬ್ಲಿ ಡೂ ಮೋರ್ ಟು ಪಾಯ್ಸನ್ ದ
stream of the ಜನರಲ್ ಲೈಫ್ ದೆನ್ ಆಲ್ ದ ಕ್ರೈಮ್ಸ್ ಇನ್ ದ ಕ್ಯಾಲೆಂಡರ್. ಇದೇ ರೀತಿಯಾಗಿ ಏನಪ್ಪ ಅಂತಂದರೆ ಈ ಇಲ್ ಹ್ಯೂಮರಸ್ ಥಿಂಗಿಂದ ಇರ್ಬೋದು ಅಥವಾ ಬ್ಯಾಡ್ ಮ್ಯಾನರ್ಸ್ ಪ್ರೊಬಬ್ಲಿ ಡೂ ಮೋರ್ ಟು ಪಾಯ್ಸನ್ ದ ಸ್ಟ್ರೀಮ್ ಆಫ್ ದ ಜನರಲ್ ಲೈಫ್ ದೆನ್ ಆಲ್ ದ ಕ್ರೈಮ್ಸ್ ಇನ್ ದ ಕ್ಯಾಲೆಂಡರ್. ಈ ಅಸಭ್ಯ ವರ್ತನೆಯನ್ನು ತೋರಿಸಿದವರಿಗೆ ಶಿಕ್ಷೆ ಕೊಡಬೇಕು ಅಥವಾ ಅವರಿಗೆ ಅಪರಾಧಿ ಅಂಥೇಳಿ ಕನ್ಸಿಡರ್ ಮಾಡಬೇಕು ಅನ್ನೋದಿತ್ತಂದರೆ ಈ ಕ್ಯಾಲೆಂಡರ್ನ ಪ್ರತಿಯೊಂದು ದಿನದಲ್ಲೂ ಕೂಡ ಒಬ್ಬ ವ್ಯಕ್ತಿ ಪ್ರತಿಯೊಬ್ಬರ ಜೊತೆಗೂ ಕೂಡ ಏನು ಮಾಡಬೇಕಾಗತ್ತೆ, ಅವನು ಜಗಳವನ್ನು ಆಡಬೇಕಾಗತ್ತೆ ಅನ್ನುವಂತಹ ವಾದವನ್ನು ಇಲ್ಲಿ ಎ.ಜಿ. ಗಾರ್ಡ್ನರ್ ಅವರು ಮಂಡಿಸ್ತಾ ಇದ್ದಾರೆ. ಫಾರ್ ಒನ್ ವೈಫ್ who gets a black eye from another's good-natured husband, there are 100 who live a life of martyrdom under the shadow of a Morse temper. ಇಲ್ಲಿ ನಾವು ನೋಡಬಹುದು ಏನಪ್ಪ ಅಂತಂದರೆ ಹಲವಾರು ವಿಧವಾದಂಥ ದೈನಂದಿನ ಚಟುವಟಿಕೆಯಲ್ಲಿ ವ್ಯಕ್ತಿಗಳ ಸಂಸಾರಗಳು ಯಾವ ರೀತಿ ಇರುತ್ತವೋ ಅನ್ನೋ ಒಂದು ವಾದವನ್ನು ಕೂಡ ಇಲ್ಲಿ ಅವರು ಹೇಳಿದ್ದಾರೆ. ಇಲ್ಲಿ ಕೆಲವೊಬ್ಬ ವ್ಯಕ್ತಿಯ ಹೆಂಡತಿಗಳು ಗೆಟ್ಸ್ ಅ ಬ್ಲ್ಯಾಕ್ ಐಡ್ ಫ್ರಮ್ ದ ಅದರ್ವೈಸ್ ಗುಡ್ ನೇಚರ್ಡ್ ಹಸ್ಬೆಂಡ್. ಒಬ್ಬ ಹೆಂಡತಿ ಒಳ್ಳೆಯ ಗಂಡನನ್ನೂ ಪಡಿಬೋದು. ಆರ್ ಹಂಡ್ರೆಡ್ಸ್ ಹೂ ಲೀವ್ ಅ ಲೈಫ್ ಆಫ್ ಮಾರ್ಟಿಯರ್ ಅಂಡರ್ ದ ಸ್ಯಾಡೋ ಆಫ್ ಮೋರೋಸ್ ಟೆಂಪರ್. ಮೂರ್ಖತನದಿಂದ ಕೂಡಿದಂತಹ ಮಾರ್ಟಿಯರ್ಡಮ್, ಚಿತ್ರಹಿಂಸೆಯಿಂದ ಕೂಡಿದಂತಹ ಗಂಡಂದಿರನ್ನು ಕೂಡ ಇಲ್ಲಿ ಮಹಿಳೆಯರು ನೋಡಬಹುದು. ಅಂತಹ ವಾತಾವರಣ ಇದೆ ಇಲ್ಲಿ ನಮ್ಮ ಸಮಾಜದಲ್ಲಿ ಅನ್ನೋ ಒಂದು ಪರಿಕಲ್ಪನೆಯನ್ನು ಎ.ಜಿ. ಗಾರ್ಡ್ನರ್ ಅವರು ಹೇಳ್ತಾ ಇದ್ದಾರೆ. ಬಟ್ ಆಲ್ ದ ಸೇಮ್ ದ ಲಾ ಕೆನಾಟ್ ಬಿಕಮ್ ದ ಗಾರ್ಡಿಯನ್ ಆಫ್ ಅವರ್ ಪ್ರೈವೇಟ್ ಮ್ಯಾನರ್ಸ್. ಇಲ್ಲಿ ಏನಪ್ಪ ಅಂತಂದರೆ ನಾವು ಏನು ತಿಳ್ಕೋಬೇಕಾಗಿದೆ, ಬಟ್ ಆಲ್ ದ ಸೇಮ್ ಅದೇ ರೀತಿ ಈ ಅಸಭ್ಯ ವರ್ತನೆಗಳಿಗೆ ಏನಾಗಿಲ್ಲ, ದ ಲಾ ಕೆನಾಟ್ ಬಿ ಈ ಗಾರ್ಡಿಯನ್ ಆಫ್ ಅವರ್ ಪ್ರೈವೇಟ್ ಮ್ಯಾನರ್ಸ್. ನಮ್ಮ ಖಾಸಗಿ ವರ್ತನೆಗಳಿಗೆ ಇಲ್ಲಿ ಪೋಷಕ ಆಗಿ ನಿಂತಿಲ್ಲ. ಯಾವುದು ಕಾನೂನು ನಮ್ಮ ಖಾಸಗಿ ವರ್ತನೆಗಳಿಗೆ ಪೋಷಕ ಆಗಿ ಯಾವತ್ತೂ ಕೂಡ ಏನು ಮಾಡಲ್ಲ, ಬಿಹೇವ್ ಮಾಡಲ್ಲ ಅಂಥೇಳಿ ಎ.ಜಿ. ಗಾರ್ಡ್ನರ್ ಅವರು ಹೇಳ್ತಾ ಇದ್ದಾರೆ. ನಂತರ ಹೇಳ್ತಾರೆ, ಮತ್ತು ನೋ ಡೆಕೋಲಾಜ್ ಕುಡ್ ಕವರ್ ದ ವಾಸ್ಟ್ ಏರಿಯಾ ಆಫ್ ಅಫೆನ್ಸಸ್ ಆ್ಯಂಡ್ ನೋ ಕೋರ್ಟ್ ಕುಡ್ ಅಡ್ಮಿನಿಸ್ಟ್ರೇಟ್ ಅ ಲಾ which governed our social civilities, our speech, the tilt of our eyebrows on and all our moods and manners. ಇಲ್ಲಿ ಕ್ರಿಶ್ಚಿಯನ್ರ ಒಂದು 10 ಸೂತ್ರಗಳು ಬರ್ತವೆ ಡೆಕೋಲಾಗ್ ಅಂತಂದರೆ. ಆ ಒಂದು ಸೂತ್ರದೊಳಗೂ ಕೂಡ ಏನಪ್ಪ ಅಂತಂದರೆ ಯಾವುದೇ ಬ್ಯಾಡ್ ಮ್ಯಾನರ್ಸನ್ನು ತೋರಿಸೋದು ಅಪರಾಧ ಅಂತಿಲ್ಲ. ನಮ್ಮ ಕಾನೂನೊಳಗೂ ಕೂಡ ಏನಪ್ಪ ಅಂತಂದರೆ ಅಪರಾಧ ಅಂತಿಲ್ಲ. ಆ್ಯಂಡ್ ನೆಕ್ಸ್ಟ್ ಹೇಳ್ತಾರೆ, ವಿಚ್ ಗವರ್ನ್ಡ್ ಅವರ್ ಸೋಷಿಯಲ್ ಸಿವಿಲಿಟಿ, ನಮ್ಮ ನಾಗರಿಕತೆ, ಸಾಮಾಜಿಕ ನಾಗರಿಕತೆ, ಅವರ್ ಸ್ಪೀಚ್, ನಮ್ಮ ಮಾತುಗಳು. ನೆಕ್ಸ್ಟ್ ದ ಟಿಲ್ಟ್ ಆಫ್ ಅವರ್ ಐಬ್ರೋಸ್ ಆ್ಯಂಡ್ ಆಲ್ ಅವರ್ ಮೂಡ್ಸ್ ಆ್ಯಂಡ್ ಮ್ಯಾನರ್ಸ್, ನಾವು ಹುಬ್ಬೇರಿಸುವಂತಹ ವಾತಾವರಣಗಳು, ನಮ್ಮ ಮೂಡ್ಸ್, ನಮ್ಮ ಮನಸ್ಥಿತಿಗಳು, ನಮ್ಮ ಮ್ಯಾನರ್ಸ್ಗಳು, ನಮ್ಮ ಸಂಪ್ರದಾಯಗಳು ಕೂಡ ಏನಪ್ಪ ಅಂತಂದರೆ ಇಲ್ಲಿ ಎಲ್ಲ ಪಾತ್ರವನ್ನು ವಹಿಸ್ತವೆ. ಇಲ್ಲಿ ಅಸಭ್ಯ ವರ್ತನೆಯಿಂದ ಆ ಒಂದು ಎಲ್ಲ ವಿಷಯದೊಳಗೆ ನಾವು ಇನ್ವಾಲ್ವ್ ಆದರೆ ಪ್ರತಿದಿನ ಪ್ರತಿಯೊಬ್ಬ ವ್ಯಕ್ತಿಯ ಜೊತೆಗೂ ನಾವು ಏನು ಮಾಡಬೇಕಾಗತ್ತೆ, ಕದನ ಮಾಡಬೇಕಾಗತ್ತೆ ಅನ್ನೋದು ಕೂಡ ಇಲ್ಲಿ ಎ.ಜಿ. ಗಾರ್ಡ್ನರ್ ಅವರ ವಾದವಾಗಿದೆ. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. 4th paragraph. But though we are bound to endorse the verdict against the liftman, most people will have a certain sympathy with him. ಇಲ್ಲಿ ನಾವು ನೋಡ್ಬೋದು ಏನಪ್ಪ ಅಂತಂದರೆ ಈ ವ್ಯಕ್ತಿಯ ಮೇಲೆ ನಿರ್ಧಾರ, ವೆರ್ಡಿಕ್ಟ್ ಅಂತಂದರೆ ಏನು, ಈ ವ್ಯಕ್ತಿಯ ನಿರ್ಧಾರ ಏನಿತ್ತಲ್ಲ ಇದು ಬಹಳ ಅತ್ಯಂತ ಘೋರವಾದದ್ದು. ಈತನ ಮೇಲೆ ಯಾವುದೇ ರೀತಿಯಾದಂತಹ ಸಿಂಪತಿಯನ್ನು ಇಟ್ಟುಕೊಳ್ಳುವಂತಹ ಅವಶ್ಯಕತೆ ಬರೋದೇ ಇಲ್ಲ. ವೈಲ್ ಇಟ್ ಈಸ್ ಟ್ರೂ ದ್ಯಾಟ್ ದೇರ್ ಈಸ್ ನೋ ಲಾ ದ್ಯಾಟ್ ಕಂಪೀಲ್ಸ್ ಅಸ್ ಟು ಸೇ, ಇನ್ ಕೇಸ್ ಇದೇನಾದರೂ ನಾವು ಸೇ ಪ್ಲೀಸ್ ಅನ್ನೋದೇ ಏನಪ್ಪ ನಿಜ ಆಗಿದ್ದರೆ ನಮಗೆ ಏನಪ್ಪ ಅಂತಂದರೆ ದೇರ್ ಈಸ್ ನೋ ಲಾ ದ್ಯಾಟ್ ಕಂಪೀಲ್ಸ್ ಅಸ್ ಟು ಸೇ ಪ್ಲೀಸ್, ಯಾವುದೇ ಕಾನೂನು ಕೂಡ ಹೇಳಲ್ಲ ನಮಗೆ ನೀನು ಪ್ಲೀಸ್ ಹೇಳಲೇಬೇಕು, ನೀನು ಪ್ಲೀಸ್ ಅಂತ ಹೇಳಿಲ್ಲ ಅಂದರೆ ಇದು ಕಾನೂನು ಬಾಹಿರ ಅಪರಾಧ ಅಂತೇಳಿ ಹೇಳೋದಕ್ಕೆ ಯಾವುದೇ ರೀತಿಯಾದಂತಹ ಕಾನೂನುಗಳನ್ನು ನಾವು ಇರದೇ ಇರೋದನ್ನು ನಾವು ನೋಡಬಹುದು. ದೇರ್ ಈಸ್ ಅ ಸೋಷಿಯಲ್ ಪ್ರಾಕ್ಟೀಸ್ ಮಚ್ ಓಲ್ಡರ್ ಆ್ಯಂಡ್ ಮಚ್ ಮೋರ್ ಸ್ಕೇರ್ಡ್ ದ್ಯಾನ್ ಎನಿ ಲಾ ವಿಚ್ ಎಂಜಾಯ್ನ್ಸ್ ಅಸ್ ಟು ಬಿ ಸಿವಿಲ್. ಇಲ್ಲಿ ನಾವು ಏನಪ್ಪ ಅಂತಂದರೆ ಒಂದು ಸೋಷಿಯಲ್ ಪ್ರಾಕ್ಟೀಸನ್ನು ನೋಡ್ಬೋದು. ಸಾಮಾಜಿಕವಾದಂತಹ ಒಂದು ಏನಪ್ಪ ಅಂತಂದರೆ ರೂಢಿಯಿಂದ ಬಂದಂತಹ ಒಂದು ನಿರ್ಧಾರವನ್ನು, ಮಚ್ ಓಲ್ಡರ್ ಆದಂತಹ ನಿರ್ಧಾರವನ್ನು ನಾವಿಲ್ಲಿ ಕಾಣಬಹುದು. ಏನಪ್ಪ ಅಂದರೆ ಒಬ್ಬ ವ್ಯಕ್ತಿಗೆ ಒಂದು ಕೃತಜ್ಞತೆ ಭಾವವನ್ನು ಸಲ್ಲಿಸುವಂತಹ ಒಂದು ಪ್ರಕ್ರಿಯೆಯನ್ನು ನಾವಿಲ್ಲಿ ನೋಡ್ಬೋದು. ಹಾಗಂಥೇಳಿ ನಾವೇನು ಮಾಡೋಕ್ಕಾಗಲ್ಲ,
ಅದೊಂದು ಲಾ ಇದೆ, ಅದನ್ನು ನಾವು ಫಾಲೋ ಮಾಡಬೇಕಂತನೂ ಇಲ್ಲ. ಲಾ ವಿಚ್ ಎಂಜಾಯಿಂಟ್ಸ್ ಅಸ್ ಟು ಬಿ ಸಿವಿಲ್. ಇಲ್ಲಿ ಏನಪ್ಪ ಅಂತಂದರೆ ಅದು ಒಂದು ಕಾನೂನಲ್ಲ, ನಾವು ಸಿವಿಲ್ ಆಗಿರಬೇಕಂದ್ರೆ ಪ್ಲೀಸನ್ನು ಹೇಳಬೇಕು ಅನ್ನುವಂಥ ವಾತಾವರಣ ಕೂಡ ಎಲ್ಲಿ ಇರದೇ ಇರೋದನ್ನು ನಾವು ನೋಡ್ಬೋದು. ಆ್ಯಂಡ್ ದ ಫಸ್ಟ್ ರಿಕ್ವೈರ್ಮೆಂಟ್ ಆಫ್ ಸಿವಿಲಿಟಿ ಈಸ್ ದ್ಯಾಟ್ ಶುಡ್ ಎಕ್ನಾಲೆಡ್ಜ್ ಅ ಸರ್ವಿಸ್. ಇಲ್ಲಿ ನಾವು ಒಬ್ಬ ಸಭ್ಯ ವ್ಯಕ್ತಿ ಅಂಥೇಳಿ ನಾವು ಏನಪ್ಪ ಅಂತಂದರೆ ತೋರಿಸ್ಕೋಬೇಕು ಅನ್ನೋದಿತ್ತಂದರೆ ಅದು ಫಸ್ಟ್ ರಿಕ್ವೈರ್ಮೆಂಟ್ ಏನಪ್ಪ ಅಂತಂದರೆ ನಾವು ಎಲ್ಲರ ಜೊತೆಗೆ ಏನಪ್ಪ ಅಂತಂದರೆ ಸೂಕ್ಷ್ಮವಾಗಿ ಮಾತನಾಡುವುದು ಮತ್ತು ನಮ್ಮ ಪ್ರತಿಕ್ರಿಯೆಯಲ್ಲಿ ನಾವು ಪ್ಲೀಸ್ ಮತ್ತು ಥ್ಯಾಂಕ್ ಯು ಅನ್ನೋ ಶಬ್ದಗಳನ್ನು ಉಪಯೋಗ ಮಾಡುವುದು ಕೂಡ ಇಲ್ಲಿ ಒಂದಾಗತ್ತೆ. ಏನಂದರೆ ಪ್ಲೀಸ್ ಆ್ಯಂಡ್ ಥ್ಯಾಂಕ್ ಯು. Please and thank you are the small change with which we pay our way as a social beings. ನಾವು ಸಾಮಾಜಿಕ ಸ್ತರದಲ್ಲಿ ವಾಸವಾಗುವುದರಿಂದ ನಮ್ಮ ಜೊತೆಗೆ ವರ್ತನೆ ವ್ಯವಹರಿಸ್ತಕ್ಕಂತಹ ವ್ಯಕ್ತಿಗಳಿಗೆ ಪ್ಲೀಸ್ ಆ್ಯಂಡ್ ಥ್ಯಾಂಕ್ ಯು ಅನ್ನೋ ಶಬ್ದಗಳನ್ನು ಉಪಯೋಗಿಸುವುದರ ಮೂಲಕ ಒಂದು ಸಾಮಾಜಿಕ ಸ್ತರದಲ್ಲಿ ನಾವೇನು ಮಾಡ್ಬೋದು, ಎಲ್ಲರ ಜೊತೆಗೆ ಹೊಂದಾಣಿಕೆಯಿಂದ ಇರಬಹುದು ಅನ್ನೋ ಮಾತುಗಳನ್ನು ಕೂಡ A.G. ಗಾರ್ಡ್ನರ್ ಅವರು ವ್ಯಕ್ತಪಡಿಸ್ತಾರೆ ಇಲ್ಲಿ. ದೇ ಆರ್ ದ ಲಿಟಲ್ ಕರ್ಟಸೀಸ್ ಬೈ ವಿಚ್ ವಿ ಕೀಪ್ ದ ಮಷೀನ್ ಆಫ್ ಲೈಫ್ ಆಯಿಲ್ಡ್ ಸ್ವೀಟ್ಲಿ. ಈ ಕರ್ಟಸಿಗಳು ಇವೇನಪ್ಪ ಅಂತಂದರೆ ಥ್ಯಾಂಕ್ ಯು ಮತ್ತು ಪ್ಲೀಸ್ ಅನ್ನುವಂತಹ ಒಂದು ಪದಗಳು ದೇ ಆರ್ ಲಿಟಲ್ ಕರ್ಟಸಿಗಳು. ಇವೇನಪ್ಪ ಅಂದರೆ ಸಣ್ಣವಾದಂತಹ ಒಂದು ಮೃದು ಧೋರಣೆಗಳು ಇವುಗಳನ್ನು ಉಪಯೋಗ ಮಾಡುವುದರ ಮೂಲಕ ಏನು ಮಾಡ್ಬೋದು ನಾವು, ವಿ ಕೀಪ್ ದ ಮಷೀನ್ ಆಫ್ ಲೈಫ್ ಆಯಿಲ್ಡ್ ಸ್ವೀಟ್ಲಿ. ಏನಪ್ಪ ಅಂತಂದ್ರೆ ಜೀವನವನ್ನು ಅತ್ಯಂತ ಸಿಹಿಯಾಗಿಸಬಹುದು, ಎಲ್ಲರ ಜೊತೆಗೆ ಹೊಂದಾಣಿಕೆಯಿಂದ ಬಾಳ್ಬೋದು ಅನ್ನೋ ಮಾತುಗಳನ್ನು ಕೂಡ ಇಲ್ಲಿ ವ್ಯಕ್ತಪಡಿಸ್ತಾರೆ. ದೇ ಪುಟ್ ಅವರ್ ಇಂಟರ್ ಕೋರ್ಸ್ ಅಪಾನ್ ದ basis of a friendly cooperation and easy give and take instead of on the basis of superior dictating to inferior. ಸಾಮಾಜಿಕ ಸ್ತರದೊಳಗಡೆ ಈ ಒಂದು ಇಂಟರ್ಕೋರ್ಸ್, ಮತ್ತೊಬ್ಬರಿಗೆ ಥ್ಯಾಂಕ್ಸನ್ನು ಹೇಳುವುದು, ಆಮೇಲೆ ಸಾರಿಯನ್ನು ಕೇಳುವುದು, ನಂತರ ಈ ಡಿಕ್ಟೇಟಿಂಗ್ ಆಳುವವರು ಮತ್ತು ಆಳಿಸಿಕೊಳ್ಳುವವರು, ಸುಪೀರಿಯರ್ಸ್ ಆ್ಯಂಡ್ ಇನ್ಫೀರಿಯರ್ಸ್ಗಳ ಮಧ್ಯೆ ಇರ್ತಕ್ಕಂತಹ ಒಂದು ಕ್ರಿಟೇರಿಯಾ ಅಥವಾ ಈ ಒಂದು ಸ್ತರವನ್ನು ನಾವು ನೋಡಿದಾಗ ಈ ಸ್ತರದೊಳಗಡೆ ಸಾರಿ ಮತ್ತು ಥ್ಯಾಂಕ್ಸ್ ಅನ್ನೋದು ಕೂಡ ಒಂದು ಪಾತ್ರವನ್ನು ವಹಿಸ್ತದೆ. ಬಟ್ ಹಾಗಂಥೇಳಿ ಅದು ಒಂದು ಕಾನೂನಾಗಿ ಯಾವತ್ತೂ ಮಾರ್ಪಟ್ಟಿಲ್ಲ. ಇಟ್ ಈಸ್ ಅ ವೆರಿ ವಲ್ಗರ್ ಮೈಂಡ್ ದ್ಯಾಟ್ ವುಡ್ ವಿಶ್ ಟು ಕಮಾಂಡ್ ವೇರ್ ಹಿ ಕ್ಯಾನ್ ಹ್ಯಾವ್ ದ ಸರ್ವಿಸ್ ಆಫ್ ಆಸ್ಕಿಂಗ್ ಆ್ಯಂಡ್ ಹ್ಯಾವ್ ಇಟ್ ವಿತ್ ವಿಲ್ಲಿಂಗ್ನೆಸ್ ಆ್ಯಂಡ್ ಗುಡ್ ಫೀಲಿಂಗ್ಸ್ ಇನ್ಸ್ಟೆಡ್ ಆಫ್ ರೆಸೆಂಟ್ಮೆಂಟ್. ಇಲ್ಲಿ ಹೇಳ್ತಾರೆ ಏನಂತಂದರೆ ಇದೊಂದು ವಲ್ಗರ್ ಮೈಂಡ್, ಇದು ಕೆಟ್ಟವಾದಂಥ ಒಂದು ಮನಸ್ಥಿತಿ. ಇದು ಏನಪ್ಪ ಅಂತಂದರೆ ಕಮ್ಯಾಂಡ್ ಮಾಡೋದು, ಆಜ್ಞೆ ಮಾಡೋದು, ಏನಂತೇಳಿ ನೀನು ನನಗೆ ಸಾರಿ ಹೇಳಿಲ್ಲ, ನೀನು ನನಗೆ ಥ್ಯಾಂಕ್ಸ್ ಹೇಳಿಲ್ಲ ಅನ್ನೋ ಒಂದು ಮಾತನ್ನು ವ್ಯಕ್ತಪಡಿಸುವುದು ವಲ್ಗರ್ ಮೈಂಡ್ ಆಗತ್ತೆ. ಇಲ್ಲಿ ವಿಲ್ಲಿಂಗ್ನೆಸ್ ಆ್ಯಂಡ್ ಗುಡ್ ಫೀಲಿಂಗ್ಸ್ ಇನ್ಸ್ಟೆಡ್ ಆಫ್ ರೆಸೆಂಟ್ಮೆಂಟ್ ಅಂತಂದರೆ ಏನು ಗೊತ್ತಾ, ನಾವು ಪ್ರತಿಯೊಬ್ಬರ ವ್ಯಕ್ತಿಯ ಜೊತೆಗೆ ಏನಪ್ಪ ಅಂತಂದರೆ ಅತ್ಯುತ್ತಮವಾಗಿ ವರ್ತನೆ ಮಾಡಬೇಕಂದ್ರೆ ಈ ಪದಗಳನ್ನು ಉಪಯೋಗ ಮಾಡುವುದು ಕೂಡ ಒಂದು ಭಾಗ ಆಗಿರ್ತದೆ ಅನ್ನೋದು ಅಷ್ಟೇ ಅಂತೇಳಿ ಇಲ್ಲಿ A.G. ಗಾರ್ಡ್ನರ್ ಅವರು ಹೇಳ್ತಾ ಇದ್ದಾರೆ. ಮುಂದಿನ ನೆಕ್ಸ್ಟ್ 5th ಪ್ಯಾರಾಗ್ರಾಫ್ ನೋಡೋಣ. I should like to feature in this connection my friend the polite conductor. ಇಲ್ಲಿ A.G. ಗಾರ್ಡ್ನರ್ ಅವರು ಒಂದು ಉದಾಹರಣೆಯನ್ನು ಕೊಡ್ತಾ ಹೋಗ್ತಾರೆ. ನನ್ನ ಒಬ್ಬ ಪೊಲೈಟ್ ಫ್ರೆಂಡ್ ಕಂಡಕ್ಟರ್ ಇದ್ದರು. ಆ ಒಬ್ಬ ಸಭ್ಯ ಕಂಡಕ್ಟರ್ ಬಗ್ಗೆ ಹೇಳೋದಕ್ಕಿಂತಲೂ ಮೊದಲು ಈ ಕಂಡಕ್ಟರ್ಗಳ ಒಂದು ಬಿಹೇವಿಯರ್ಸ್ ಯಾವ ರೀತಿ ಇರ್ತದೆ, ಬಸ್ ಕಂಡಕ್ಟರ್ ಬಿಹೇವಿಯರ್ಸ್ ಮತ್ತು ಜನರ ಜೊತೆಗೆ ಯಾವ ರೀತಿ ಬಿಹೇವಿಯರ್ ಮಾಡ್ತಾರೆ ಅನ್ನೋ ಒಂದು ವಿಷಯವನ್ನು ಮೊದಲಿಗೆ ಹೇಳಿ ಅವರ ಒಬ್ಬ ಪೊಲೈಟ್ ಕಂಡಕ್ಟರ್ ಬಗ್ಗೆ ನಂತರ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಮೊದಲನೇದಾಗಿ, ಬೈ ದಿಸ್ ಡಿಸ್ಕ್ರಿಮಿನೇಟಿಂಗ್ ಟೈಟಲ್ ಐ ಡು ನಾಟ್ ಇಂಟೆಂಡ್ ಟು ಸಜೆಸ್ಟ್ ಅ ರಿಬ್ಯೂಕ್ ಟು ಕಂಡಕ್ಟರ್ಸ್ ಜನರಲಿ. ಇಲ್ಲಿ ಸ್ಟಾರ್ಟ್ ಮಾಡುವ ಹೊತ್ತಿನಾಗ ಈ ಡಿಸ್ಕ್ರಿಮಿನೇಷನ್ ಟೈಟಲನ್ನು ಹೇಳುವಾಗ ಹೇಳ್ತಾರೆ ಅವರು, ನಾನು ಯಾವ ಕಂಡಕ್ಟರನ್ನು ಏನು ಮಾಡ್ತಾ ಇಲ್ಲ, ರಿಬ್ಯೂಕ್ ಮಾಡ್ತಾ ಇಲ್ಲ, ಬೈತಾ ಇಲ್ಲ. ಇಲ್ಲಿ ಜನರಲ್ ಆಗಿ ಕಂಡಕ್ಟರ್ಗಳು ತೋರಿಸ್ತಕ್ಕಂತಹ ಒಂದು ಬಿಹೇವಿಯರನ್ನು ಹೇಳ್ತಾ ಇದ್ದೀನಿ ಅಂಥೇಳಿ A.G. ಗಾರ್ಡ್ನರ್ ಅವರು ಹೇಳ್ತಾ ಇದ್ದಾರೆ. ಆನ್ ದ ಕಂಟ್ರರಿ ಐ ಆಮ್ ಡಿಸ್ಪೋಸ್ಡ್ ಟು ಥಿಂಕ್ ದ್ಯಾಟ್ ದೇರ್ ಆರ್ ಫ್ಯೂ ಕ್ಲಾಸಸ್ ಆಫ್ ಮೆನ್ ಹೂ ಕೇಮ್ ಥ್ರೂ ದ ಆರ್ಡಿಯಲ್ ಆಫ್ ಅ ವೆರಿ ಟ್ರೈಯಿಂಗ್ ಕಾಲಿಂಗ್ ಬೆಟರ್ ದ್ಯಾನ್ ಬಸ್ ಕಂಡಕ್ಟರ್ಸ್ ಡೂ. ಇಲ್ಲಿ ಹಲವಾರು ವ್ಯಕ್ತಿಗಳು ಏನಪ್ಪ ಅಂತಂದರೆ ಕೆಟ್ಟದಾದಂತಹ ವರ್ತನೆಯನ್ನು ತೋರಿಸ್ಬೋದು. ಟು ಥಿಂಕ್ ದ್ಯಾಟ್ ದೇರ್ ಆರ್ ಫ್ಯೂ ಕ್ಲಾಸಸ್ ಆಫ್ ಮ್ಯಾನ್, ಹಲವಾರು ರೀತಿ ಜನಗಳಿದ್ದಾರೆ, ವರ್ಗಗಳ ಜನರಿದ್ದಾರೆ. ಹೂ ಕೇಮ್ ಥ್ರೂ ದ ಆರ್ಡಿಯಲ್
who came through the ordeal of a very trying calling better than bus conductors. ಉಗ್ರವಾದಂತಹ ಒಂದು ಪರೀಕ್ಷೆಯನ್ನು ಒಡ್ಡುವಂತಹ ಕಂಡಕ್ಟರ್ಗಳನ್ನು ನಾವು ನೋಡಬಹುದು ಇಲ್ಲಿ ಅಂಥೇಳಿ ಹೇಳ್ತಾ ಇದ್ದಾರೆ ಅವರು. ಹಿಯರ್ ಆ್ಯಂಡ್ ದೇರ್ ಯು ವಿಲ್ ಮೀಟ್ ಆ್ಯನ್ ಅನ್ಪ್ಲೆಸೆಂಟ್ ಸ್ಪೆಸಿಮ್ಯಾನ್. ನೀವು ಹಲವಾರು ಕಡೆ, ಹಿಯರ್ ಆ್ಯಂಡ್ ದೇರ್ ಮೀನ್ಸ್ ಹಲವಾರು ಕಡೆ ನೀವೇನು ಮಾಡ್ಬೋದು, ಅನ್ಪ್ಲೆಸೆಂಟ್ ಫೆಸಿಮ್ಯಾನ್ ಮೀನ್ಸ್ ಏನು ಗೊತ್ತಾ, ಒಂದು ಮಾದರಿಯ ಅಹಿತಕರವಾದಂತಹ ಕಂಡಕ್ಟರ್ಗಳನ್ನ ನೋಡ್ಬೋದು, ನೀವು ವ್ಯಕ್ತಿಗಳನ್ನು ನೋಡ್ಬೋದು. ಹೂ ರಿಗಾರ್ಡ್ಸ್ ದ ಪ್ಯಾಸೆಂಜರ್ಸ್ ಆ್ಯಸ್ ಹೀಸ್ ನ್ಯಾಚುರಲ್ ಎನಿಮೀಸ್. ಆ ವ್ಯಕ್ತಿಗಳು ಏನು ತಿಳ್ಕೊಂಡಿರ್ತಾರಪ್ಪ ಅಂತಂದರೆ, ಆ ಪ್ಯಾಸೆಂಜರ್ಸ್ ಅವರು ಏನಪ್ಪ ಅಂದರೆ ನ್ಯಾಚುರಲ್ ಎನಿಮೀಸ್, ಇವರು ನಮಗೆ ಬದ್ಧ ವೈರಿಗಳು ಇವರು ಅಂಥೇಳಿ ತಿಳ್ಕೊಂಡಂತಹ ಕಂಡಕ್ಟರ್ಗಳನ್ನು ನಾವು ನೋಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಆ್ಯಸ್ ಕ್ರಿಯೇಚರ್ whose purpose on the bus is to cheat him. ಮತ್ತು ಅವರ ಮನಸ್ಥಿತಿ ಏನಾಗಿರ್ತದೆ ಅಂದರೆ, ಆ ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಕ್ಕಂತಹ ಎಲ್ಲ ಜನರು ಏನು ಮಾಡೋಕ್ಕೆ ಬಂದಿದ್ದಾರೆ, ನನಗೆ ಚೀಟ್ ಮಾಡೋಕ್ಕೆ ಬಂದಿದ್ದಾರೆ ಅನ್ನೋ ಮನಸ್ಥಿತಿಯನ್ನು ಹೊಂದಿದಂತಹ ಕಂಡಕ್ಟರ್ಗಳನ್ನು ನಾವು ಭಾಳ ಕಡೆ ನೋಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹೂ ಕ್ಯಾನ್ ಓನ್ಲಿ ಬಿ ಕೆಪ್ಟ್ ರೀಸನೇಬಲ್ ಹಾನೆಸ್ಟ್ ಬೈ ಅ ಲೌಡ್ ವಾಯ್ಸ್ ಆ್ಯಂಡ್ ಅಗ್ರೆಸಿವ್ ಮ್ಯಾನರ್. ಏನಪ್ಪ ಅಂತಂದರೆ, ಆತನ ಒಂದು ರೀಸನೇಬಲ್ ಹಾನೆಸ್ಟನ್ನು ನಾವು ಯಾವ ರೀತಿಯಾಗಿ ನೋಡ್ಬೋದು ಅಂತಂದರೆ, ಅ ಲೌಡ್ ವಾಯ್ಸ್ ಆ್ಯಂಡ್ ಅಗ್ರೆಸಿವ್ ಮ್ಯಾನರ್, ಒಂದು ಕೋಪದ ಧ್ವನಿಯಲ್ಲಿ, ಕೋಪದ ಒಂದು ವರ್ತನೆಯಲ್ಲಿ ಆತನ ಒಂದು ಬಿಹೇವಿಯರನ್ನು ನೋಡಬಹುದು ನಾವು ಅಂತ ಹೇಳ್ತಾ ಇದ್ದಾರೆ. ಬಟ್ ದಿಸ್ ಟೈಪ್ ಆಫ್ ಈಸ್ ರೇರರ್ ದ್ಯಾನ್ ಇಟ್ ಯೂಸ್ ಟು ಬಿ. ಈ ರೀತಿಯಾದಂತಹ ಒಂದು ಬಿಹೇವಿಯರ್ ಭಾಳ ಕಡೆಯನ್ನು ನಾವು ನೋಡೋದಕ್ಕೆ ಸಿಗಲ್ಲ. ರೇರ್ ಆ್ಯಂಡ್ ರೇರರ್ ಇಟ್ ಯೂಸ್ ಟು ಬಿ. ಐ ಫ್ಯಾನ್ಸಿ ದ ಪಬ್ಲಿಕ್ ಓಸ್ ಮಚ್ ಟು ದ ಅಂಡರ್ಗ್ರೌಂಡ್ ರೈಲ್ವೆ ಕಂಪನಿ. ಇಲ್ಲಿ ಏನಪ್ಪ ಅಂತಂದರೆ, ಇಲ್ಲಿ ಪೌರ ಕಾರ್ಮಿಕರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು. ಪೌರ ಕಾರ್ಮಿಕರು ಯಾವ ರೀತಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿಚ್ ಆಲ್ಸೋ ರನ್ಸ್ ದ ಬಸ್ಸಸ್ ಫಾರ್ ಇನ್ಸಿಸ್ಟಿಂಗ್ ಆನ್ ಅ ಸರ್ಟೈನ್ ಸ್ಟ್ಯಾಂಡರ್ಡ್ ಆಫ್ ಸಿವಿಲಿಟಿ. ಯಾವ ರೀತಿಯಾಗಿ ಬಸ್ಗಳು ಒಂದು ಸುಲಭವಾಗಿ ಪ್ರಯಾಣವನ್ನು ಮಾಡುವುದಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇಟ್ಸ್ ಸರ್ವೆಂಟ್ ಆ್ಯಂಡ್ ಟೇಕಿಂಗ್ ಕೇರ್ ದ್ಯಾಟ್ ಸ್ಟ್ಯಾಂಡರ್ಡ್ ಈಸ್ ಅಬ್ಸರ್ವ್ಡ್. ಆ ವ್ಯಕ್ತಿಗಳ ಒಂದು ಸ್ಟ್ಯಾಂಡರ್ಡ್, ಅವರ ಒಂದು ಸ್ಟ್ಯಾಂಡರ್ಡ್ ಯಾವ ರೀತಿ ಇದೆ ಅನ್ನೋದನ್ನು ನಾವು ನೋಡ್ಬೋದು ಇಲ್ಲಿ. ಆ ವ್ಯಕ್ತಿ ಈ ವ್ಯಕ್ತಿ ಅಂಥೇಳಿ ನಾವು ಸಭ್ಯತೆಯ ಮ್ಯಾನರ್ಸ್ ಅಂತೇಳಿ ಜಗಳಾಡುವುದನ್ನು ನೋಡ್ತಿದ್ದೀವಿ. ಆ ಒಂದು ಪೌರ ಕಾರ್ಮಿಕರ ಒಂದು ಮಹತ್ವವನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ ಡೂಯಿಂಗ್ ದಿಸ್ ಇಟ್ ನಾಟ್ ಓನ್ಲಿ ಮೇಕ್ಸ್ ಥಿಂಗ್ಸ್ ಪ್ಲೆಸೆಂಟ್ ಫಾರ್ ದ ಟ್ರಾವೆಲಿಂಗ್ ಪಬ್ಲಿಕ್ ಬಟ್ ಪರ್ಫಾರ್ಮ್ಸ್ ಆ್ಯನ್ ಇಂಪಾರ್ಟೆಂಟ್ ಸೋಷಿಯಲ್ ಸರ್ವಿಸ್. ಇದನ್ನು ನಾವು ನೋಡಿದಾಗ ಇದು ಓನ್ಲಿ ಅವ್ರದ್ದು ಏನಪ್ಪ ಅಂತಂದರೆ ದೈನಂದಿನ ಕೆಲಸ ಅಂಥೇಳಿ ನಮಗೆ ಕಾಣೋದಿಲ್ಲ. ಇದೊಂದು ಪ್ಲೆಸೆಂಟ್ ಥಿಂಗ್ ಅಂಥೇಳಿ ನಾವು ನೋಡ್ಬೋದು. ಏನಪ್ಪ ಅಂತಂದರೆ ಹಿತಕರವಾದಂತಹ, ಖುಷಿಯಾದಂತಹ ಒಂದು ಪ್ಲೆಸೆಂಟ್ ಥಿಂಗ್. ಅದು ಹೆಂಗಪ್ಪ ಅಂತಂದ್ರೆ ಒಂದು ಸಾಮಾಜಿಕ ಸೇವೆಯ ರೀತಿ ಅವರು ಕೆಲಸ ಮಾಡ್ತಾ ಇರ್ತಾರೆ ಅನ್ನೋದು ಕೂಡ ಇಲ್ಲಿ ಮಹತ್ವವಾದಂತಹ ವಿಚಾರ ಅಂಥೇಳಿ ಹೇಳ್ತಾ ಇದ್ದಾರೆ. ಸೊ ವಿದ್ಯಾರ್ಥಿಗಳೇ, ಉಳಿದದ್ದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಥ್ಯಾಂಕ್ ಯು. ಈಗ ನಾನು ಇನ್ನೂ ಹೆಚ್ಚಿನ ಕ್ಲಾಸ್ಗಳನ್ನು ಮಾಡಬೇಕು, ಮುಂದಿನ ಭಾಗಗಳನ್ನು ಮಾಡಬೇಕಂತಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡುವ ಮೂಲಕ ನಿಮ್ಮ ಸಪೋರ್ಟ್ ಇರಲಿ. ನಾನು ಮುಂದಿನ ಕ್ಲಾಸ್ಗಳನ್ನು ಮಾಡೋದಕ್ಕೆ ಅದೊಂದು ಇನ್ಸ್ಪಿರೇಷನ್ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.